ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮಧ್ಯಪ್ರಾಚ್ಯದ ಯುದ್ಧ, ಇರಾನ್ ವರ್ಸಸ್ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂಥ ಯುದ್ಧ ಇಡೀ ವಿಶ್ವವನ್ನ ಯಾವ ರೀತಿಯಾಗಿ ಬಾಧಿಸ್ತು, ಸಂಕಷ್ಟಕ್ಕೆ ತಳ್ಳಿತ್ತು, ಕಂಟಕ ಆಗಿತ್ತು. ಎಲ್ಲರೂ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿದ್ರು. ಜಾಗತಿಕವಾಗಿ ಆರ್ಥಿಕವಾಗಿ ಹೊಡೆತ ಕೊಡ್ತು. ಎಲ್ಲ ರೀತಿಯಲ್ಲೂ ಕಾಡಿದ್ದು, ಎಲ್ಲ ದೇಶಕ್ಕೂ ಹೊಡೆತ ಬಿದ್ದಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಇದೇ ಸಂದರ್ಭದಲ್ಲಿ ಸ್ಪೆಷಲಿ ಫೆಬ್ರವರಿ 28ನೇ ತಾರೀಕು 2026 ಫೆಬ್ರವರಿ 28ನೇ ತಾರೀಕಿನಿಂದ ಆರಂಭವಾದಂಥ ಯುದ್ಧ ಜಾಗತಿಕವಾಗಿ ಇಡೀ ಜಗತ್ತನ್ನ ತಲ್ಲಣಗೊಳಿಸಿತ್ತು. ಇಡೀ ಜಗತ್ತು ಈ ಯುದ್ಧ ಯಾವಾಗ ನಿಲ್ಲುತ್ತಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದು ರೀತಿಯಾಗಿ ಒತ್ತಡವನ್ನು ಹಾಕುವಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ನಿರಂತರವಾಗಿ ಯುದ್ಧ ಸಾಕ್ತಾನೆ ಹೋಯ್ತು. ಅಲ್ಲಿ ಬರೀ ದೇಶಗಳ ನಡುವೆ ಯುದ್ಧ ಆಗ್ತಾ ಇದ್ದಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ರಷ್ಯಾ ಉಕ್ರೇನ್ ನಡುವೆನೂ ಯುದ್ಧ ಆಯಿತು, ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಜಾಗತಿಕವಾಗಿ ಆ ಒಂದು ಯುದ್ಧ ಕಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ತೈಲ ಮಾರ್ಗಗಳು ಬಂದಾಗಿರಲಿಲ್ಲ ಅಥವಾ ಗ್ಯಾಸ್ ಮಾರ್ಗಗಳು ಬಂದಾಗಿರಲಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಹೊಡೆತ ಬಿದ್ದಿರಲಿಲ್ಲ. ಬಟ್ ಇಲ್ಲಿ ಇರಾನ್ ಮೇಲೆ ಯುದ್ಧ ನಡೆದಂಥ ಹಿನ್ನೆಲೆಯಲ್ಲಿ ಮೇನ್ ಆಗಿ ಇಡೀ ಜಗತ್ತಿಗೆನೆ 20% ಅಷ್ಟು ಕಚ್ಚಾ ತೈಲವನ್ನ ಸರಬರಾಜು ಆಗುವಂತ ಒಂದು ಹರ್ಮುಜ್ ಸ್ಟ್ರೈಟ್ ಇದೆಯಲ್ಲ, ಅದು ಬಂದಾದಂಥ ಹಿನ್ನೆಲೆಯಲ್ಲಿ ಇಡೀ ವಿಶ್ವಕ್ಕೆ ದೊಡ್ಡ ಹೊಡೆತವನ್ನ ಕೊಟ್ಟಿತ್ತು. ಸ್ಪೆಷಲಿ ಇಡೀ ವಿಶ್ವ ದೊಡ್ಡ ಹೊಡೆತವನ್ನ ತಿನ್ನುವಂತ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ನಷ್ಟ ಆಯಿತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಭಾರತದಲ್ಲಿ ಆಗಬಹುದಾಗಿದ್ದಂಥ ಒಂದು ದೊಡ್ಡ ಹೊಡೆತವನ್ನ ತಪ್ಪಿಸುವಂತ ಕೆಲಸ ಮುಂಚೆಯಿಂದಲೂ ಆಗ್ತಾ ಬರ್ತಾ ಇತ್ತು. ಒಂದು 10 ವರ್ಷದಿಂದ ಮೂಲ ಸೌಕರ್ಯವನ್ನ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡಲಾಗಿರುವಂಥದ್ದು. ಅಂದ್ರೆ ಗ್ಯಾಸ್ ಅನ್ನ ಹಿಡಿದಿಟ್ಟುಕೊಳ್ಳುವಂಥದ್ದಾಗಿರ್ಬೋದು, ತೈಲ ಸಂಗ್ರಹಣೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡ್ಕೊಂಡು ಬಂದಂಥ ಹಿನ್ನೆಲೆಯಲ್ಲಿ ಭಾರತ ಜನಸಾಮಾನ್ಯರಿಗೆ ಆಗಬಹುದಾಗಿದ್ದಂಥ ಒಂದು ದೊಡ್ಡ ಹೊಡೆತವನ್ನ ಕೇಂದ್ರ ಸರ್ಕಾರ ತಪ್ಪಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಕ್ಕಿಲ್ಲ. ಯಾಕೆಂದ್ರೆ ಗ್ಯಾಸ್ ಟ್ರಬಲ್ ನೋಡಿದ್ವಿ, ದೊಡ್ಡ ಮಟ್ಟದಲ್ಲಿ ಕಾಡಿದ್ದು ಅಂದ್ರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಕಾಡ್ತು. ಯಾಕೆಂದ್ರೆ ಹೋಟೆಲ್ಗಳು ಸಾಕಷ್ಟು ಮುಚ್ಚಿದ್ವು, ಹೌದು ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಮುಂಚೆನೆ ಎಚ್ಚೆತ್ಕೊಂಡಿತ್ತು. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಿತ್ತು. ಇಲ್ಲಿ ಮೇನ್ಲಿ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಎಲ್ಲೂ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಅನ್ನುವಂಥದ್ದು ಕಾಣಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಭಾರತ 90% ಅಷ್ಟು ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಬೇರೆ ಬೇರೆ ದೇಶಗಳಿಂದ ತಗೊಳ್ತೀವಿ ನಾವು. ಇನ್ನು 60% ಅಷ್ಟು ಗ್ಯಾಸ್ ಅನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಂತಹ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುವಂತ ಸಂದರ್ಭದಲ್ಲೂ ಕೂಡ ದೊಡ್ಡ ಹೊಡೆತದಿಂದ ಪಾರಾದ್ವಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಎಲ್ರಿಗೂ ಹೊರೆ ಆದರೂ ಕೂಡ ದೊಡ್ಡ ಹೊಡೆತ, ದೊಡ್ಡ ಹೊರೆ ಜನಸಾಮಾನ್ಯರಿಗೆ ಆಗುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಜನಸಾಮಾನ್ಯರ ಮೇಲೆ ಆಗ್ತಾ ಇದ್ದಂಥ ಹೊರೆಯನ್ನ, ಹಾಕಬಹುದಾಗಿದ್ದಂಥ ಕತ್ತರಿಯನ್ನ ತಪ್ಪಿಸಿದೆ. ಅದು ಯಾವ್ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಬಿಕ್ಕಟ್ ಹೇಗೆ ಆರಂಭವಾಯಿತು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಫೆಬ್ರವರಿ 28ನೇ ತಾರೀಕು ಶುರುವಾದಂಥ ಯುದ್ಧ ಜಾಗತಿಕವಾಗಿ ಆರ್ಥಿಕವಾಗಿ ಹೊಡೆತ ಕೊಡಲಿಕ್ಕೆ ಶುರುವಾಗಿದ್ದಂಥದ್ದು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇಡೀ ಭಾರತ ಈ ಕಚ್ಚಾ ತೈಲ 90% ಅಷ್ಟು ಡಿಪೆಂಡ್ ಆಗಿರುವಂಥದ್ದು, ಇಂಪೋರ್ಟ್ ಮಾಡ್ಕೊಳ್ತೀವಿ ಹೊರ ದೇಶಗಳಿಂದ. ಹಾಗೆ 60% ಗ್ಯಾಸ್ ಅನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಮೇನ್ಲಿ ಬೆಲೆ ಏರಿಕೆಯ ಜೊತೆಗೆ ಕಚ್ಚಾ ತೈಲದ ಅಭಾವ ಬೇರೆ ದೇಶಗಳಲ್ಲಿ ಕಾಡ್ತಾ ಇತ್ತು. ಆರ್ಥಿಕವಾಗಿಯೂ ಕೂಡ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಇಂಡಿಯಾಗೂ ಕೂಡ ಇದೇ ಸಂದರ್ಭದಲ್ಲಿ ಡಾಲರ್ ರೇಟ್ ಜಾಸ್ತಿ ಆಗ್ಬಿಡ್ತು. ಅಂದ್ರೆ ಒಂದೊಂದು ಬ್ಯಾರಲ್ಗೆ ಕಚ್ಚಾ ತೈಲ ಒಂದೊಂದು ಬ್ಯಾರಲ್ಗೆ $70 ರಿಂದ $120 ಒಂದೇ ಸಲ $50 ಜಾಸ್ತಿ ಆಗ್ಬಿಡ್ತು. ಹತ್ತತ್ರ ಒಂದು 40% ಅಷ್ಟು ಹೈಕ್ ಆಗಿದ್ದು ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ. ಸೊ ಹೀಗಾಗಿ ಎಲ್ಲಾ ಕಡೆನೂ ಕೂಡ ಬ್ಯಾರಲ್ ರೇಟ್ ಜಾಸ್ತಿ ಆಗಿದ್ರು ಕೂಡ ಮಿನಿಮಮ್ 2 ಮಂತ್ಸ್ ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿ ಯಾವುದೇ ರೀತಿಯಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನ ಜಾಸ್ತಿ ಮಾಡಲಿಲ್ಲ. ಭಾರತ ಮೊದಲೇ ಹೇಗೆ ಸಿದ್ಧವಾಗಿತ್ತು ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. 2014 ಆದ ಬಳಿಕ ಒಂದು ಅಂಕಿಅಂಶ ಸಿಕ್ಕಿದೆ, ಅದನ್ನು ಹೇಳ್ತಾ ಹೋಗ್ತೀನಿ ನಾನು. LPG ಟರ್ಮಿನಲ್ಗಳು 11 ರಿಂದ 22ಕ್ಕೆ ಏರಿಕೆ ಆಗುತ್ತೆ. ಬಿಫೋರ್ 2014 11 ಟರ್ಮಿನಲ್ ಇದ್ವು. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನುವಂಥದ್ದು ಇದೆಯಲ್ಲ, ಮನೆಗೆಲ್ಲ ಗ್ಯಾಸ್ ಯೂಸ್ ಮಾಡ್ತೀವಲ್ಲ, ಕಮರ್ಷಿಯಲ್ ಗ್ಯಾಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದು 11 ಟರ್ಮಿನಲ್ ಇದ್ದಿದ್ದು ಅದರ ಡಬಲ್ ಆಗುತ್ತೆ, 22 ಟರ್ಮಿನಲ್ ಆಗುತ್ತೆ. 22 ಟರ್ಮಿನಲ್ ಆಗಿ ಏನಪ್ಪ ಪ್ರಯೋಜನ ಅಂತ ನೀವು ಅಂದ್ಕೊಳ್ಬೋದು. ಅಂದ್ರೆ ಗ್ಯಾಸ್ ಅನ್ನ ಶೇಖರಣೆ ಮಾಡ್ಕೊಳ್ಳುವಂತ ಕೆಪಾಸಿಟಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ ಅಂತ ಅರ್ಥ. 11 ಟರ್ಮಿನಲ್ ಇಂದ 22 ಟರ್ಮಿನಲ್ ಆಗಿತ್ತು. ಇನ್ನು LPG ಪೈಪ್ಲೈನ್ ಕೂಡ ಅಷ್ಟೇ 2311 ಕಿಲೋಮೀಟರ್ ಇಂದ 6242 ಕಿಲೋಮೀಟರ್ ಜಾಸ್ತಿ ಆಗುತ್ತೆ.
ಇದರ ಮುಖಾಂತರ ಸಾಗಣೆ ವೆಚ್ಚ ಕಡಿಮೆ ಆಗೋದ್ರ ಜೊತೆಗೆ ಡೈರೆಕ್ಟ್ ಆಗಿ ಬರುತ್ತೆ. ಅದರ ಜೊತೆಗೆ ಬೇಗ ಫ್ಲೋಯಿಂಗ್ ಬೇರೆ ಇರುತ್ತೆ. ಅದರ ಜೊತೆಗೆ ಶೇಕರ್ಸ್ ಇಟ್ಕೊಳ್ಳುವಂತ ಒಂದು ಕೆಪಾಸಿಟಿನೂ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕಚ್ಚಾ ತೈಲ ಪೂರೈಕೆ ದೇಶಗಳು, ಇದು ಇಂಪಾರ್ಟೆಂಟ್ ಆಗುತ್ತೆ. ಕಚ್ಚಾ ತೈಲ ಪೂರೈಕೆ ನಾವು ಫಸ್ಟು ಬರೀ ಒಂದು 27 ದೇಶಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಈ 27 ಅನ್ನುವಂಥದ್ದೇನು ಸಾಮಾನ್ಯ ನಂಬರ್ ಅಲ್ಲ, ಅದು ಬಿಗ್ ನಂಬರ್ಸೇ. ಆದರೂ ಕೂಡ ಮೇಯ್ನು UAE ಸೇರಿದಂತೆ ಸಾಕಷ್ಟು ದೇಶಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಬಟ್ ಹರ್ಮುಜ್ ಸ್ಟ್ರೈಟ್ ಬಂದಾದಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಹೊಡೆತ ಕೊಡಬೇಕಾಗಿತ್ತು ಭಾರತಕ್ಕೆ. ಆದರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥ ದೇಶಗಳ ಸಂಖ್ಯೆಯನ್ನು 27ರಿಂದ 41 ಮಾಡ್ಕೊಂಡಿದ್ವಿ. 41 ದೇಶಗಳು ಭಾರತಕ್ಕೆ ಸಪ್ಲೈ ಮಾಡ್ತಾ ಇದ್ದಾವೆ ಕಚ್ಚಾ ತೈಲವನ್ನು. ಸೊ ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಹರ್ಮುಜ್ ಸ್ಟ್ರೈಟ್ ಬಂದಾಗಿದ್ದರೂ ಕೂಡ ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ವೆನೆಜುವೆಲಾ ಆಗಿರ್ಬೋದು, ಇಲ್ಲೆಲ್ಲ ಕಡೆಯಿಂದಲೂ ಕೂಡ ಕಚ್ಚಾ ತೈಲವನ್ನು ತರಿಸ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಆಕ್ಚುಲಿ ಹೈಯೆಸ್ಟ್ ಬಿಗ್ಗೆಸ್ಟ್ ಸಪ್ಲೈಯರ್ ಇಂಡಿಯಾಗೆ ಕಚ್ಚಾ ತೈಲ ಅಂದರೆ ಅದು ರಷ್ಯಾ. 30% ಇದ್ದಿದ್ದು ನಾವು ಈ ಯುದ್ಧದ ಸಂದರ್ಭದಲ್ಲಿ 50% ಅಷ್ಟು ಮಾಡ್ಕೊಳ್ತೀವಿ. ಆದರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ದಿದ್ದಂಥದ್ದು ಹೇಗೆ ಹೊಡ್ತಾ ಕೊಡ್ತಾ ಇತ್ತು ಭಾರತಕ್ಕೆ ಅನ್ನುವಂಥದ್ದನ್ನೇ ನೋಡೋದಾದ್ರೆ, ಮಧ್ಯಪ್ರಾಚ್ಯ ಹತ್ರ ಇದೆ, ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು ಏನು ತೈಲ ಇದೆಯಲ್ಲ ಅದು ಕಡಿಮೆ ಸಾಗಣೆ ವೆಚ್ಚ ಆಗುತ್ತೆ. ಸೊ ಹೀಗಾಗಿ ಆ ಒಂದು ವೆಚ್ಚ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲೊಂದು ಸ್ವಲ್ಪ ಡಿಪೆಂಡೆನ್ಸಿ ಜಾಸ್ತಿನೇ ಇತ್ತು. ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಯುದ್ಧ ಶುರುವಾದಂಥ ಹಿನ್ನೆಲೆಯಲ್ಲಿ ಯಾವುದೇ ಹಡಗುಗಳು ಎಲ್ಲೂ ಆಪರೇಟ್ ಆಗ್ದಲೇ ಇರುವಂಥ ಒಂದು ಕಾರಣಕ್ಕೋಸ್ಕರ ರಷ್ಯಾ ಮೇಲೆ ಇನ್ನಷ್ಟು ಹೆಚ್ಚಿನ ಡಿಪೆಂಡೆನ್ಸಿ ಆಯಿತು. ಅದಾದಮೇಲೆ ಅಮೆರಿಕ ಕೂಡ ಸಪೋರ್ಟ್ ಮಾಡ್ತು. ಈ ರೀತಿಯಾಗಿ ಭಾರತ ಬ್ಯಾಲೆನ್ಸ್ ಮಾಡಿದಂಥ ಹಿನ್ನೆಲೆಯಲ್ಲೇ ಯಾವುದೇ ಪೆಟ್ರೋಲ್ ಬಂಕ್ಗಳು ಕೂಡ ಮುಚ್ಚಿರಲಿಲ್ಲ. ಯಾರಿಗೂ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಸಮಸ್ಯೆಗಳು ಆಗಿಲ್ಲ. LPGಯಲ್ಲಿ ಕಾಡ್ತು, ನಾನು ಆರಂಭದಲ್ಲಿ ಹೇಳಿದೆ, LPG ಕಾಡ್ತು ಇಲ್ಲ ಅಂತಲ್ಲ, CNGಯಲ್ಲೂ ಕೂಡ ಸ್ವಲ್ಪ ಕಾಡ್ತು ಇಲ್ಲ ಅಂತಲ್ಲ. ಯಾಕೆಂದ್ರೆ ಮೇಯ್ನ್ ಆಗಿ ನಾವು ಕತಾರ್ ದೇಶ, ಕುವೈತ್ ದೇಶ ಇಂಥ ಕಡೆ LPG LNG ಡಿಪೆಂಡೆನ್ಸಿ ಇದ್ದಂಥ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಹೊಡ್ತಾ ಕೊಡ್ತು. ಬಿಕಾಸ್ ಯಾವುದೇ ಹಡಗುಗಳು ಅಲ್ಲಿ ಆಪರೇಟ್ ಆಗದಿರುವಂಥ ಹಿನ್ನೆಲೆಯಲ್ಲಿ LNG ಟರ್ಮಿನಲ್ಗಳ ಸಂಖ್ಯೆನೂ ಕೂಡ ಅಷ್ಟೇ. LNG ಟರ್ಮಿನಲ್ ಅಂದರೆ ಅದು ಕೂಡ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಅಂದರೆ CNGಗೆಲ್ಲ ಯೂಸ್ ಮಾಡ್ತೀವಿ, ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ LNG ಗ್ಯಾಸ್ನ ಟರ್ಮಿನಲ್ಗಳು ಬಿಫೋರ್ 2014 4 ಇದ್ವು. ಅದಾದ್ಮೇಲೆ 8ಕ್ಕೆ ಏರಿಕೆ ಆಗಿದೆ. ಶೇಖರ್ಸ್ ಇಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. LPG ಜೊತೆಗೆ LNG ಕೂಡ ಅಷ್ಟೇ. ಇದರಿಂದ ಭಾರತಕ್ಕೆ ಒಂದು ದೇಶದ ಮೇಲಿನ ಅವಲಂಬನೆ ಅನ್ನುವಂಥದ್ದು ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಯಿತು. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿಚಾರ ಇದೆಯಲ್ಲ, ಇವನ್ ಅಮೇರಿಕ ನಾವು ಯಾರಿಗೂ ಎದುರಿಲ್ಲ, ನಮ್ಗೇನು ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿಲ್ಲ, ಅದು ಇದು ಅಂತ ಹೇಳ್ಕೊಂಡ್ರು. ಅಮೇರಿಕದಲ್ಲಿ ಹತ್ತತ್ರ 30ರಿಂದ 40% ಕಚ್ಚಾ ತೈಲ ರೇಟ್ ಜಾಸ್ತಿ ಆಗಿತ್ತು. ಆದರೆ ಭಾರತದಲ್ಲಿ ಜಾಸ್ತಿ ಆಗಿದ್ದು ಬರೀ 7%. ಕೆಲವು ದೇಶಗಳಲ್ಲಿ 50%, 40%, 30%, 80%ವರೆಗೂ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿತ್ತು. ಆದರೆ ನಮ್ಮಲ್ಲಿ ಮೇನ್ ಆಗಿ ಕೊರೋನಾ ಟೈಮಲ್ಲಿ ಅಬಕಾರಿ ಸುಂಕವಂತ ಹಾಕಿದ್ರು, 10 ರೂಪಾಯಿ ಜಾಸ್ತಿ ಮಾಡಲಾಗಿತ್ತು. ಅದನ್ನ ವಾಪಸ್ ಪಡ್ಕೊಳ್ಳಾಗತ್ತೆ. ಸೊ ಜನಸಾಮಾನ್ಯರ ಮೇಲೆ ಆಗುವಂಥ ಹೊರೆಯನ್ನು ಕೇಂದ್ರ ಸರ್ಕಾರ ಅಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಕಡಿಮೆ ಮಾಡುತ್ತೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 10 ರೂಪಾಯಿಯಿಂದ 13 ರೂಪಾಯಿ ಇದ್ದಿದ್ದ 10 ರೂಪಾಯಿ ಕಡಿಮೆ ಮಾಡ್ತಾರೆ. ಅಲ್ಲಿ 3 ರೂಪಾಯಿ ಮಾತ್ರ ಇಲ್ಲಿ ಅಬಕಾರಿ ಸುಂಕ ಉಳ್ದಂಗೆ ಆಗುತ್ತೆ. ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು ಅಬಕಾರಿ ಸುಂಕ ಕಂಪ್ಲೀಟ್ ಆಗಿ ತೆಗೆಯುವಂಥದ್ದು. ಇದರಿಂದ ಕೇಂದ್ರ ಸರ್ಕಾರಕ್ಕೆ 1.7 ಲಕ್ಷ ಕೋಟಿ ನಷ್ಟ ಆದರೂ ಕೂಡ ಮೇನ್ ಆಗಿರುವಂಥದ್ದೇನು, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಜನಸಾಮಾನ್ಯರು ಅಂದರೆ ದೊಡ್ಡ ಮಟ್ಟದಲ್ಲಿ ಬಡವರು ಪ್ರತಿಯೊಬ್ಬರು ಕೂಡ ಪೆಟ್ರೋಲು ಡೀಸೆಲ್ ಅನ್ನ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲೂ ಬೈಕೆ ಆಗಿರ್ಬೋದು, ಎಲ್ಲ ಗಾಡಿಗಳು ಕೂಡ ಇದ್ದೇ ಇರ್ತವೆ. ಇದು ದೊಡ್ಡ ಹೊರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಸ್ಪಂದಿಸುವಂಥ ಕೆಲಸ ಆಯಿತು. ಸೊ ಹೀಗಾಗಿನೇ ಹತ್ತತ್ರ 130, 140, 150 ಎಲ್ಲ ಆಗ್ಬೋದು ಪೆಟ್ರೋಲ್ ರೇಟು ಅಂತೆಲ್ಲ ಅನ್ಕೊಂಡಿದ್ರು. ಬಟ್ ಮ್ಯಾಕ್ಸಿಮಮ್ ಆಗಿದ್ದು ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ 10 ರೂಪಾಯಿ ಮಾತ್ರನೇ ಜಾಸ್ತಿ ಆಗಿರುವಂಥದ್ದು. ಅದು ಏಕೆಂದರೆ 70 ರೂಪಾಯಿ ಇದ್ದಿದ್ದಂಥ $70 ಇದ್ದಂಥ ಒಂದು ಬ್ಯಾರೆಲ್ಗೆ 120 ಆದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದರೂ ಮಾಡಿ ಅದೊಂದು ನಷ್ಟವನ್ನು ಸರಿದೂಗಿಸಲೇಬೇಕಾದಂಥ ಹಿನ್ನೆಲೆಯಲ್ಲಿ ಒಂದು ಅಬಕಾರಿ ಸುಂಕವನ್ನು ಕಡಿಮೆ ಮಾಡಿ ಮತ್ತು ಒಂದು ಕಡೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಮ್ಯಾಕ್ಸಿಮಮ್ 3 ರೂಪಾಯಿ ಒಂದ್ಸಲಿ ಇನ್ನೊಂದು 2 ರೂಪಾಯಿ, ಇನ್ನೊಂದ್ಸಲಿ ಒಂದು 2 ರೂಪಾಯಿ ಮಾಡಿ ಒಂದು 10 ರೂಪಾಯಿವರೆಗೂ ಅಷ್ಟೇ ಮ್ಯಾಕ್ಸಿಮಮ್ ಇದುವರೆಗೂ ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಗಳು ಜಾಸ್ತಿ ಆಗಿರೋದು. ಬೇರೆ ದೇಶಗಳಿಗೆ ಕಂಪೇರ್ ಮಾಡಂಗೆ ಇಲ್ಲ. ನಾನು ಹೇಳಿದ್ನಲ್ಲ 40%, ಹತ್ತತ್ರ ಕೆಲವು ದೇಶಗಳಲ್ಲಿ 80%ವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಗಿದೆ. ಇನ್ನು LPG ಬಿಕ್ಕಟ್ಟನ್ನು ಹೇಗೆ ನಿಭಾಯಿಸಿದ್ರು? ಆಕ್ಚುಲಿ LPG ಬಿಕ್ಕಟ್ಟೆ ಮೇನ್ ಆಗಿ ಚಾಲೆಂಜ್ ಆಗಿದ್ದು ಭಾರತಕ್ಕೆ. ಇದು ದೊಡ್ಡ ಮಟ್ಟದಲ್ಲಿ ಸವಾಲಾಗಿತ್ತು. ಈ ಯಾವಾಗ ಯುದ್ಧ ಅಲ್ಲಿ ಶುರುವಾಯಿತು, ಯುದ್ಧನೇ ಘೋಷಣೆ ಆಗಿ ಫುಲ್ ಸ್ಕೇಲ್ ವಾರ್ ಶುರುವಾಯಿತು, ಅದಾಗಿ 1 ವಾರಕ್ಕೆ ನಾನಾ ರೀತಿಯಲ್ಲಿ ನಿಯಂತ್ರಣ ಮಾಡುವಂಥ ಕೆಲಸವನ್ನ ಮಾಡಲಾಯಿತು.
ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಅನ್ನುವಂಥದ್ದು ಕಮ್ಮಿ ಆಯಿತು, ಆದರೆ ಗೃಹ ಬಳಕೆಗೆ ಸ್ವಲ್ಪ ಕಂಡೀಷನ್ಸ್ಗಳನ್ನು ಹಾಕಲಾಯಿತು. ಅಂದರೆ ಬುಕ್ ಮಾಡಿದ ತಕ್ಷಣ ಸಿಗ್ತಾ ಇದ್ದಂತಹ ಒಂದು ಸಿಲಿಂಡರ್ಗಳನ್ನು ಒಮ್ಮೆ ಖರೀದಿ ಮಾಡಿದ್ರೆ ಇನ್ನೊಂದು 25 ದಿನ ಆದ್ಮೇಲೆ ನಿಮಗೆ ಗ್ಯಾಸ್ ಸಿಗುವಂತಾಗತ್ತೆ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ನಿಯಂತ್ರಣ ಮಾಡುವಂಥ ಕೆಲಸ ಆಯಿತು. ಬಟ್ ಇವಾಗೆಲ್ಲ ಸರಾಗವಾಗಿ ಸಿಗ್ತಾ ಇದೆ. ಅಲ್ಲೂ ಕೂಡ ಅಷ್ಟೇ ಗೃಹ ಬಳಕೆ ಡೊಮ್ಯಾಸ್ಟಿಕ್ ಸಿಲಿಂಡರ್ ರೇಟು ಹತ್ತತ್ರ ಒಂದು 50 ರಿಂದ 60 ರೂಪಾಯಿ ಜಾಸ್ತಿ ಆಯಿತು. ಬಿಟ್ರೆ ಏನು ದೊಡ್ಡ ಮಟ್ಟದಲ್ಲಿ ಹಾಕಬಹುದು ಜನರ ಮೇಲೆ, ಜನಸಾಮಾನ್ಯರ ಮೇಲೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದಾಗಲಿಲ್ಲ. ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹತ್ತತ್ರ 1000 ರೂಪಾಯಿ ಜಾಸ್ತಿ ಆಯಿತು, ಇಲ್ಲ ಅಂತಲ್ಲ. ಆದರೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನ 60 ರೂಪಾಯಿ ಮಾತ್ರ ಜಾಸ್ತಿ ಮಾಡಲಾಯಿತು. 942 ರೂಪಾಯಿ ಹತ್ತತ್ರ ಈಗ 942, 950ವರೆಗೂ ಕೊಡ್ತಾ ಇದ್ವಿ. ನಾವು ಉಜ್ವಲ ಗ್ಯಾಸ್ ಸಿಲಿಂಡರ್ ಅನ್ನ 642ಕ್ಕೆ ಕೊಡ್ಲಾಗ್ತಾ ಇರುವಂಥದ್ದು. ಹತ್ತತ್ರ ಒಂದು 11 ಕೋಟಿ ಜನ ಈ ಒಂದು ಉಜ್ವಲ ಗ್ಯಾಸ್ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಾ ಇರುವಂಥದ್ದು. 11 ಕೋಟಿ ಕುಟುಂಬಗಳು, ಹತ್ತತ್ರ ಭಾರತದಲ್ಲಿ 35 ಕೋಟಿ ಕುಟುಂಬಗಳಿರುವಂಥದ್ದು. ಅದರಲ್ಲಿ 11 ಕೋಟಿ ಕುಟುಂಬಗಳು ಉಜ್ವಲ ಯೋಜನೆಯ ಸ್ಕೀಮ್ ಅಂಡರಲ್ಲಿ ಬರ್ತವೆ. ಅವರಿಗೆ 640ಕ್ಕೆ ಸಿಗ್ತಾ ಇರುವಂಥದ್ದು. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ಇಲ್ಲೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನ ಮಾಡಿದೆ. ನಾನು ಹೇಳ್ತಾ ಇದ್ದಲ್ಲ, ಬೇರೆ ದೇಶಗಳಿಗೆ ಕಂಪೇರ್ ಮಾಡೋಂಗಿಲ್ಲ, ಆ ರೀತಿಯಾಗಿ ಭಾರತ ಬ್ಯಾಲೆನ್ಸ್ ಮಾಡಿದ್ದು. ಕೆಲವು ದೇಶಗಳು, ಈವನ್ ಭಾರತ ಇಷ್ಟು ಕಡಿಮೆ ಹೈಕನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಕೆಲವು ದೇಶಗಳು ಹೊಗಳಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಯಾಕೆಂದರೆ ರಾಜತಾಂತ್ರಿಕವಾಗಿಯೂ ಕೂಡ ಭಾರತ ತುಂಬ ಸ್ಟ್ರಾಂಗ್ ಆಗಿತ್ತು. ಬೇರೆ ಬೇರೆ ದೇಶಗಳ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ದು, ರಷ್ಯಾವನ್ನು ಕೂಡ ತುಂಬ ಕನ್ವಿನ್ಸ್ ಮಾಡಿ ಹೆಚ್ಚಿನ ಒಂದು ಸಪ್ಲೈ ಮಾಡಿಸ್ಕೊಂಡಿದ್ದು. ಯಾಕೆಂದರೆ ಅವರು ಗೊತ್ತಿತ್ತು ಇದೇ ಸಂದರ್ಭ ಯೂಸ್ ಮಾಡಿಕೊಂಡು ನಾವು ಲಾಭ ಮಾಡ್ಕೊಳ್ಬೋದು ಅನ್ನುವಂಥದ್ದು. ಅದು ಗೊತ್ತಿದ್ರೂ ಕೂಡ ಅವರು ಜಾಸ್ತಿ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲೂ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ಆಯಿತು. ಆ್ಯಕ್ಚುಲಿ LPG ಗ್ಯಾಸ್ ಹೇಳ್ತಾ ಇದ್ನಲ್ಲ, 14.2 kg ಒಂದು ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ, ಈಗ 942 ರೂಪಾಯಿಗೆ ನಮಗೆ ಕೊಡ್ತಾ ಇದ್ದಾರೆ. ಅದು 1600 ರೂಪಾಯಿ ಆಗಿತ್ತು. ಒಂದು ಗ್ಯಾಸ್ ಸಿಲಿಂಡರ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಂಡು ಕೊಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಲೆಕ್ಕ ಹಾಕ್ತಾ ಹೋಗೋದಾದ್ರೆ ಹತ್ತತ್ರ 1600 ರೂಪಾಯಿವರೆಗೂ ವೆಚ್ಚ ಬೀಳ್ತಾ ಇತ್ತು. ಆದರೂ ಕೂಡ ನಷ್ಟ ಆದರೂ ಆಗುತ್ತೆ. ಜನಸಾಮಾನ್ಯರ ಮೇಲೆ ನಾವು ಒತ್ತಡವನ್ನು ಹಾಕಬಾರ್ದು, ತುಂಬ ಕತ್ರೆ ಹಾಕಬಾರ್ದು ಅವ್ರ ಜೇಬಿಗೆ. ತುಂಬ ದೊಡ್ಡ ಮಟ್ಟದಲ್ಲೇ ಬಡತನ ಅನ್ನುವಂಥದ್ದು ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ದುಡಿದು ತಿಂದು ಬದುಕುವಂಥ ವರ್ಗ, ಅವತ್ತು ದುಡಿದು ಅವತ್ತು ತಿನ್ನುವಂಥವ್ರು ತುಂಬ ಜನ, ಕೋಟ್ಯಾಂತರ ಜನ ಭಾರತದಲ್ಲಿದ್ದಾರೆ. ಸೊ ಹಾಗಾಗಿನೇ ಕೇಂದ್ರ ಸರ್ಕಾರ ನಷ್ಟ ಆದರೂ ಪರವಾಗಿಲ್ಲ ಅನ್ನುವಂಥ ರೀಸನ್ಸ್ಗಳನ್ನು ಇಟ್ಕೊಂಡು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ 70%, 80% ಎಲ್ಲ ಇದೆಯಲ್ಲ, ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ 10 ರಿಂದ 15% ಅಷ್ಟೇ ಜಾಸ್ತಿ ಆಗಿರುವಂಥದ್ದು. ಈ ರೀತಿಯಾಗಿ ಒಂದು ಅಂಕಿಅಂಶ ಬಿಡುಗಡೆ ಆಗಿತ್ತು. ಅದನ್ನ ನಾನು ಹೇಳಿಕ್ಕೆ ಬಂದೆ, ಇಲ್ಲಿ ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ ಅಂತಲ್ಲ. ಆದರೆ ಬೇರೆ ದೇಶಗಳಲ್ಲಿ ಆದಂಥ ಒಂದು ದೊಡ್ಡ ಹೈಕ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಯ್ತಲ್ಲ, ಅದು ನಮ್ಮ ದೇಶದಲ್ಲಿ ಕಡಿಮೆ ಮಟ್ಟದಲ್ಲಿ ಆಗಿದೆ ಅಂತ. ಈಗಲೂ ಕೂಡ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಎಲ್ಲ ಜಾಸ್ತಿನೇ ಇದೆ, ಇಲ್ಲ ಅಂತಲ್ಲ. ಆದರೂ ಈ ಯುದ್ಧದ ಸಂದರ್ಭದಲ್ಲಿ ಎದುರಾಗಬಹುದಾದಂಥ ಭೀಕರತೆಯನ್ನ ಸ್ವಲ್ಪ ಮಟ್ಟಿಗೆ ಆಗಬಹುದಾಗಿದ್ದಂಥ ದೊಡ್ಡ ಹೊರೆಯನ್ನ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಈಗ ಯುದ್ಧ ಹತ್ತತ್ರ 4 ತಿಂಗಳಾದ ಬಳಿಕ ಒಂದು ತಹಬದಿಗೆ ಬಂದಿದೆ. ಈಗ ಮತ್ತೆ ಶುರು ಮಾಡಿದ್ರು ಕೂಡ ಆ ಒಂದು ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ 120 ಇದ್ದು ಮತ್ತೆ ಸಡನ್ಲಿ 40% ಕಡಿಮೆ ಆಗಿರುವಂಥದ್ದು, $70-72 ಏನೋ ಆಗಿದೆ. ಸೊ ಇದು ಹಿಂಗೆ ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂ ಆದರೆ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಇಲ್ಲಿ ಹತ್ತತ್ರ ಈ ಒಂದು ಗ್ಯಾಸ್ ರೇಟು ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.